ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅನ್ನೋ ಒಂದು ತತ್ವವನ್ನು ಇಟ್ಕೊಂಡು ಈ ರಾಜ್ಯದ ಜನರಿಗೆ ಆರ್ಥಿಕವಾಗಿ ಶಕ್ತಿಯನ್ನು ತುಂಬಬೇಕು, ಕೊಳ್ಳುವಂಥ ಶಕ್ತಿಯನ್ನು ಹೆಚ್ಚು ಮಾಡಬೇಕು. ಜನಸಾಮಾನ್ಯರಿಗೆ ಅವರು ಯಾರ ಮೇಲೂ ಸಹ ಪರಾವಲಂಬಿಗಳಾಗದಲೇ ಸ್ವಾವಲಂಬನೆಯಿಂದ ಮತ್ತು ಸರ್ಕಾರದ ಕಾರ್ಯಕ್ರಮಗಳ ಮೂಲಕ ಗೌರವಯುತ ಜೀವನವನ್ನು ನಡೆಸಬೇಕು ಅಂತಂದ್ಬಿಟ್ಟು ಏನಿವತ್ತು ಕರ್ನಾಟಕದ ಸಿದ್ದರಾಮಯ್ಯನವರ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ತಂದಿದೆ. ಇದರಲ್ಲಿ ಎಷ್ಟು ಫಲಾನುಭವಿಗಳಿದ್ದಾರೆ, ಎಷ್ಟು ಅನುದಾನಗಳು ವಾರ್ಷಿಕವಾಗಿ ವೆಚ್ಚ ಆಗ್ತಾ ಇದೆ, ಯಾವ್ಯಾವ ಯೋಜನೆಗಳಿಂದ ಯಾವ್ಯಾವ ರೀತಿಯಲ್ಲಿ ಜನಸಾಮಾನ್ಯರಿಗೆ ಅನುಕೂಲ ಆಗಿದೆ ಅನ್ನೋ ಅಂಕಿಅಂಶಗಳನ್ನ ಈ ವರದಿಯ ಮುಖಾಂತರ ಮೊನ್ನೆ ರಾಜ್ಯಪಾಲರು ನೀಡಿದ್ದಾರೆ. ಇವತ್ತು ಬ್ಯಾಂಕ್ ಖಾತೆಗಳಿಗೆ ಸರ್ಕಾರದಿಂದ ಏನು ನಗದು ವರ್ಗಾವಣೆ ಆಗ್ತಾ ಇತ್ತು 2022ರಲ್ಲಿ ಇದ್ದಂಥ ಶೇಕಡ ಇರೋದು 9.3, 2024ರಲ್ಲಿ ಇದು ಶೇಕಡ 72% ಏರಿಕೆ ಆಗಿದೆ. ಅಂದರೆ ಏನು ಮಧ್ಯವರ್ತಿಗಳ ಹಾವಳಿ ಇಲ್ದಲೆ ಜನಸಾಮಾನ್ಯರಿಗೆ ಏನು ಯೋಜನೆ ದೊರಕಬೇಕು, ಮಧ್ಯವರ್ತಿಗಳ ಕಮಿಷನ್ ಇಲ್ದಲೆ ಏನು ಜನರಿಗೆ ಸರ್ಕಾರದ ಯೋಜನೆಗಳು ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಕೈಗೊಂಡಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನೇರವಾಗಿ 72.7% ಏರಿಕೆಯನ್ನು ಈ ಯೋಜನೆಯಲ್ಲಿ ನಾವು ಸಾಧನೆಯನ್ನು ಮಾಡಿದ್ದೇವೆ ಕರ್ನಾಟಕದ ರಾಜ್ಯ ಸರ್ಕಾರ. ಅದೇ ರೀತಿ ಶಕ್ತಿ ಯೋಜನೆ ಮುಖಾಂತರ ಸುಮಾರು ಏನು ಇವತ್ತು ರಾಜ್ಯ ಸರ್ಕಾರ ಕೊಡ್ತಾ ಇದೆ, ಕೆಳಹಂತದ ಮಹಿಳೆಯರಿಗೆ, ದುಡಿಮೆ ಮಾಡೋಂಥ ಮಹಿಳೆಯರಿಗೆ ಪ್ರತಿ ತಿಂಗಳು ಸುಮಾರು 2,000 ರೂಪಾಯಿ ಉಳಿತಾಯ ಆಗೋದ್ರ ಮೂಲಕ ಅವರು ಆ ಹಣವನ್ನು ಬೇರೆ ಮಕ್ಕಳ ವಿದ್ಯಾಭ್ಯಾಸಕ್ಕಿರ್ಬೋದು ಅಥವಾ ಅವರ ಜೀವನ ನಿರ್ವಹಣೆಗಿರ್ಬೋದು ಅಥವಾ ಅವರ ಆರೋಗ್ಯಕ್ಕಿರ್ಬೋದು ವಿನಿಯೋಗಿಸೋದಕ್ಕೆ ಅವಕಾಶ ಆಗಿದೆ. ಇದು ವಿಶೇಷವಾದಂಥ ಕಾರ್ಯಕ್ರಮ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರ್ತಕ್ಕಂಥದ್ದು ಮತ್ತು ಇತರೆ ರಾಜ್ಯಗಳು ಇದನ್ನು ಅನುಕರಣೆ ಮಾಡೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ. ಹಸಿವು ಮುಕ್ತ ಕರ್ನಾಟಕ ಕನಸನ್ನು ಕಂಡಂಥ ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಏನು ಅನ್ನಭಾಗ್ಯ ಯೋಜನೆ ಮೂಲಕ ಇಲ್ಲಿನ ಹಸಿವನ್ನು ನೀಗಿಸುವಂಥ ಪ್ರಯತ್ನವನ್ನು ಮಾಡಿದ್ರು. ಅದರ ಮುಂದುವರೆದ ಭಾಗವಾಗಿ ಇವತ್ತು ಪ್ರತಿ ಕುಟುಂಬಗಳಿಗೆ, ಪ್ರತಿ ವ್ಯಕ್ತಿಗೆ 10 kg ಅಕ್ಕಿ ಅಥವಾ ಅದರ ಮೂಲಕ ಹಣದ ಮೂಲಕ ಅವರಿಗೆ ಶಕ್ತಿ ತುಂಬುವಂಥ ಕಾರ್ಯಕ್ರಮವನ್ನು ಸಹ ಈ ರಾಜ್ಯ ಸರ್ಕಾರ ಕೊಟ್ಟಿದೆ. ಅದನ್ನು ಸಹ ಮಾನ್ಯ ರಾಜ್ಯಪಾಲರು ಈ ವರದಿನಲ್ಲಿ ಪ್ರಸ್ತಾಪವನ್ನು ಮಾಡಿದ್ದಾರೆ. ವಿಶೇಷವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಗೃಹಲಕ್ಷ್ಮಿ ಯೋಜನೆಗೆ ಇವತ್ತೇನು ಗೃಹಲಕ್ಷ್ಮಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿದ್ದಾರೆ, ಇದರ ಮೂಲಕ ಸಹಕಾರಿ ಕ್ಷೇತ್ರದಲ್ಲಿ ಅಮೂಲಾಗ್ರ ಬದಲಾವಣೆಯನ್ನು ಮಾಡಿ ಈ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಮತ್ತಷ್ಟು ಪ್ರಯೋಜನಕಾರಿಯಾಗಿ ಮತ್ತಷ್ಟು ಫಲಕಾರಿಯಾಗಿ ಆ ಮಹಿಳೆಯರಿಗೆ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಸರ್ಕಾರ ಕ್ರಮವನ್ನು ಕೈಗೊಂಡಿದೆ. ಅದರ ಜೊತೆಗೆ ಕೃಷಿಗೆ ಬಂದರೆ ಯಾಂತ್ರೀಕರಣ ಸಂಸ್ಕರಣಾ ಘಟಕಗಳನ್ನ ಸ್ಥಾಪನೆ ಮಾಡೋದ್ರ ಮೂಲಕ 1.31 ಲಕ್ಷ ಫಲಾನುಭವಿ ರೈತರಿಗೆ ಈ ರಾಜ್ಯದಲ್ಲಿ ಇವತ್ತು ಅನುಕೂಲ ಆಗ್ತಾ ಇದೆ. ಇವತ್ತು STMF ಅಡಿನಲ್ಲಿ 235 ಕೋಟಿ ರೂಪಾಯಿಗಳ ಕಾಮಗಾರಿಗಳನ್ನ ಮಾಡಿ ರೈತರಿಗೆ ಅನುಕೂಲ ಮಾಡುವಂಥ ಕೆಲಸವನ್ನು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಮತ್ತು 966.93 ಕೋಟಿಗಳ ಕ್ರಿಯಾ ಯೋಜನೆಗೆ ಅನುಮೋದನೆಯನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ. ಅದೇ ರೀತಿ ತೋಟಗಾರಿಕೆ ಇಲಾಖೆ ಮೂಲಕ ಪ್ರೋತ್ಸಾಹಧನವನ್ನು ಕೊಟ್ಟು ಇವತ್ತು ರೈತರಿಗೆ ಶಕ್ತಿ ತುಂಬುವಂಥ ಕೆಲಸವನ್ನು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಇವತ್ತು ಏಷ್ಯಾ ಖಂಡದ ದೊಡ್ಡ ರೇಷ್ಮೆ ಮಾರುಕಟ್ಟೆಯಾದಂಥ ರಾಮನಗರ ಮತ್ತು ಶಿಡ್ಲಘಟ್ಟದಲ್ಲಿ 400 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಹೈಟೆಕ್ ರೇಷ್ಮೆ ಗೂಡನ್ನು ಅವಕಾಶ ಮಾಡಿರ್ತಕ್ಕಂಥದ್ದನ್ನ ಮೊನ್ನೆ ರಾಜ್ಯಪಾಲರು ತಮ್ಮ ಭಾಷಣದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅದೇ ರೀತಿ ಇವತ್ತು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಸಮರ್ಥ ಅನುಷ್ಠಾನ ಮಾಡೋ ಕಾರಣಕ್ಕೋಸ್ಕರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಕೃಷಿ ಇಲಾಖೆಗೆ ದ್ವಿತೀಯ ಪ್ರಶಸ್ತಿಯನ್ನು ನೀಡಿದೆ. ಇಡೀ ದೇಶದಲ್ಲಿ ಕರ್ನಾಟಕದ ಕೃಷಿ ಇಲಾಖೆ 2ನೇ ಪ್ರಶಸ್ತಿಯನ್ನು ಕೇಂದ್ರ ಸರ್ಕಾರದಿಂದ ಪಡ್ಕೊಂಡಿದೆ. ಅಂದರೆ ರಾಜ್ಯದಲ್ಲಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಕೇಂದ್ರ ಸರ್ಕಾರವೂ ಸಹ ಒಪ್ಕೊಂಡು ಅವರಿಗೆ ಬಹುಮಾನ ಕೊಡುವಂಥ ಕೆಲಸವನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡಿದೆ. ಇವತ್ತು 2025-26ನೇ ಸಾಲಿನಲ್ಲಿ SC ST ರೈತರಿಗೆ ಸುಮಾರು 9,000 ಬೋರ್ವೆಲ್ಗಳನ್ನ ಕರ್ನಾಟಕ ರಾಜ್ಯ ಸರ್ಕಾರ ಕೊಟ್ಟಿದೆ. ಅದೇ ರೀತಿ ಕೃಷ್ಣಾ ಮೇಲ್ದಂಡೆ ಯೋಜನೆ 3ನೇ ಹಂತಕ್ಕೆ ಸುಮಾರು 75,563 ಎಕರೆ ಜಮೀನನ್ನು ಒಂದೇ ಹಂತದಲ್ಲಿ ಸ್ವಾಧೀನಪಡಿಸ್ಕೊಂಡು ಈ ಯೋಜನೆಯನ್ನು ಜಾರಿ ಮಾಡಿ ಸಾವಿರಾರು ರೈತರಿಗೆ ಅನುಕೂಲ ಮಾಡುವಂಥ ಕೆಲಸವನ್ನು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಇವತ್ತು ಸುಮಾರು 59,181 ಎಕರೆ ಪ್ರದೇಶಕ್ಕೆ
ನೀರಾವರಿ ಸೌಲಭ್ಯವನ್ನ ನಮ್ಮ ಸರ್ಕಾರ ಕೊಟ್ಟಿದೆ. ಇನ್ನೂ ಮಾಡಿಲ್ಲ ರೀ, ಇನ್ನೂ ಮಾಡಿಲ್ಲ, ಮಾಡುವಂತ ಭರವಸೆ ಕೊಟ್ಟಿದ್ದೀರಿ. ದಯಮಾಡಿ ನಾನು ಈಲ್ಡ್ ಆಗಿಲ್ಲ, ನಿಮ್ಗೆ ಅವಕಾಶ ಇದೆ. ನಿಮ್ಗೆ ದಯವಿಟ್ಟು ಸಭಾಪತಿಗಳ ಅನುಮತಿ ಕೊಟ್ಟರೆ ಮಾತಾಡಿ, ಸಭಾಪತಿಗಳ ಅನುಮತಿ ಕೊಟ್ಟಾಗ ಮಾತಾಡಿ. ಅದಾಯ್ತು, ನೀವು ಮಾಡಿದ್ರೋ ಇಲ್ವಂತ ಹೇಳಿ ಚರ್ಚೆ ಬಂದಾಗ ಉತ್ತರ ಕೊಡ್ತಾರೆ ಸರ್ಕಾರ. ಆಯ್ತಾಯ್ತು, ನಿಮ್ಮ ಅನುಮತಿ ತಗೊಂಡು ನಾನು ಹೇಳಬೇಕಾಗಿಲ್ಲ, ಕ್ಷಮೆ ಇರಲಿ. ಇವತ್ತು ಕಂದಾಯ ಇಲಾಖೆಯಲ್ಲಿ 30,662 ಗ್ರಾಮ ನಕಾಶೆ ಮತ್ತು ಇಸ್ಸಾ ದಾಖಲೆಗಳನ್ನ ಡಿಜಿಟಲ್ ಮಾಡಿದ್ದಾರೆ. ಇವತ್ತೇನು ನಾವು ಕಂದಾಯ ಇಲಾಖೆಗೆ ಬಂದರೆ ಅಲ್ಲೂ ಸಹ ಪೋಡಿ ಕಾರ್ಯಕ್ರಮ ಇರ್ಬೋದು, ರೈತರಿಗೆ ಪಾವತಿ ಖಾತೆ ಇರ್ಬೋದು, ಇಸ್ಸಾ ಬದಲಾವಣೆ ಇರ್ಬೋದು, ಈ ಥರದ ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ಕಂದಾಯ ಇಲಾಖೆಯಲ್ಲಿ ಮಾಡಿದ್ದೇವೆ. ಮತ್ತು ಪೋಡಿ ಮುಕ್ತ ಗ್ರಾಮ ಅಭಿಯಾನದ ಮೂಲಕ ಸುಮಾರು 3,216 ಗ್ರಾಮಗಳಲ್ಲಿ ಅಳತೆ ಕಾರ್ಯವನ್ನು ಇವತ್ತು ಕಂದಾಯ ಇಲಾಖೆ ಪೂರ್ಣ ಮಾಡಿದೆ. ಅದೇ ರೀತಿ 1,11,111 ಹಕ್ಕುಪತ್ರಗಳನ್ನ ಇವತ್ತು ವಿತರಣೆ ಮಾಡಿದ್ದಾರೆ. ಮತ್ತು 3,07,000 ಅರ್ಜಿಗಳನ್ನ ಈ ಪೌತಿ ಖಾತೆ ಮೇಲೆ ಖಾತೆ ಬದಲಾವಣೆಗೆ ಕಂದಾಯ ಇಲಾಖೆಯಲ್ಲಿ ಕ್ರಮವನ್ನು ಕೈಗೊಂಡಿದ್ದಾರೆ. ಅದೇ ರೀತಿ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಸುಮಾರು 23,000 ಯಾತ್ರಾರ್ಥಿಗಳಿಗೆ ಸಹಾಯಧನ ಕೊಟ್ಟಿದ್ದಾರೆ. ಮತ್ತು 27 ಕೋಟಿ ರೂಪಾಯಿ ವೆಚ್ಚದಲ್ಲಿ ಧಾರ್ಮಿಕ ಸೌಧವನ್ನು ನಿರ್ಮಾಣ ಮಾಡೋದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಮಾನ್ಯ ಧಾರ್ಮಿಕ ದತ್ತಿ ಇಲಾಖೆ ಸಚಿವರು. ಹಾಗಾಗಿ ಕರ್ನಾಟಕ ಸರ್ಕಾರದ ಒಂದು ನೀತಿ ಏನಿದೆ ಇವತ್ತು ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ, ಅದು ಕರ್ನಾಟಕದ ಜನಸಾಮಾನ್ಯರ ಪರವಾಗಿದೆ ಅನ್ನೋ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆಯಲ್ಲಿ ಸುಮಾರು 1,835 ಕೋಟಿ ರೂಪಾಯಿಗಳನ್ನ ಆಧಾರಿತ ಪಾವತಿ ವ್ಯವಸ್ಥೆ ಮೂಲಕ ಪಾವತಿ ಮಾಡಲಾಗಿದೆ. ಇದನ್ನು ಸನ್ಮಾನ್ಯ ರಾಜ್ಯಪಾಲರು ತಮ್ಮ ಭಾಷಣದಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸೋದ್ರ ಮುಖಾಂತರ ರಾಜ್ಯ ಸರ್ಕಾರದ ಯೋಜನೆಗಳನ್ನ ಜನರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು 193 ಕೋಟಿ ರೂಪಾಯಿ ವೆಚ್ಚದಲ್ಲಿ 6,000 ಸಾಮರ್ಥ್ಯದ ಬೃಹತ್ ಮಹಿಳಾ ವಸತಿ ನಿಲಯಗಳನ್ನ ಮಹಿಳಾ ಮತ್ತು ಕಲ್ಯಾಣ ಇಲಾಖೆಯಲ್ಲಿ ಮಾಡಬೇಕು ಅಂತ ಅಂದ್ಬಿಟ್ಟು ಅದರ ನಿರ್ಮಾಣ ಕಾಮಗಾರಿಗೆ ಇವತ್ತು ರಾಜ್ಯ ಸರ್ಕಾರ ಚಾಲನೆಯನ್ನು ಕೊಟ್ಟಿದೆ. ಮತ್ತು ವಿಶೇಷವಾಗಿ ಇವತ್ತು ITBT ವಿಚಾರಕ್ಕೆ ನಾನು ಕೆಲವು ಅಂಶಗಳನ್ನ ಹೇಳಬೇಕಾಗುತ್ತೆ. ಇವತ್ತು ಏನು ಇಡೀ ದೇಶದಲ್ಲಿ ಇವತ್ತು ITBT ಕಾರ್ಯದರ್ಶಿಗಳು ನಿನ್ನೆ ಒಂದು ಸುದ್ದಿ ಮಾಧ್ಯಮಗಳಲ್ಲಿ ಮಾತಾಡಿದ್ದಾರೆ. ಅಂದರೆ ಇಡೀ ದೇಶದಲ್ಲಿ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಇವತ್ತು ಕರ್ನಾಟಕ ಒಂದು ಜನ್ಮಸ್ಥಳ. ಅಂದರೆ ಇಡೀ ದೇಶದಲ್ಲಿ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ITBT ಮುಖಾಂತರ ಏನು ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ, ಅದನ್ನು ಇವತ್ತು ಅವರು ಪ್ರಸ್ತಾಪ ಮಾಡಿದ್ದಾರೆ ನಿನ್ನೆ ಆ ಸಂಬಂಧಪಟ್ಟಂಥ ಇಲಾಖೆ ಕಾರ್ಯದರ್ಶಿಗಳು. ಮತ್ತು ವಿಶೇಷವಾಗಿ ರಾಜ್ಯ ಸರ್ಕಾರದ ITBT ಇಲಾಖೆ BTS 2025 ಸಮ್ಮೇಳನ ಏನು ಮಾಡಿದ್ರು, ಇದರಲ್ಲಿ ಸುಮಾರು 92,500 ಜನಗಳು ಭಾಗಿಯಾಗಿದ್ದಾರೆ. ಮತ್ತು 57 ದೇಶಗಳಿಂದ, ವಿವಿಧ ದೇಶಗಳಿಂದ ಈ ಸಮ್ಮೇಳನಕ್ಕೆ ಬಂದಿರತಕ್ಕಂಥದ್ದು ಕರ್ನಾಟಕದ ಹೆಮ್ಮೆಯ ವಿಚಾರ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ವಿಶೇಷವಾಗಿ ಸ್ಪೇಸ್ ಟೆಕ್ಕು, AI, ಬಯೋಟೆಕ್ಕು, ಡೀಪ್ ಟೆಕ್ಕು ಸೇರಿದಂತೆ ಹಲವಾರು ಕ್ಷೇತ್ರಗಳಲ್ಲಿ ಇವತ್ತು ಹೂಡಿಕೆದಾರರು ಆಸಕ್ತಿಯನ್ನು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಆ ಕಾರಣಕ್ಕೆ ಇವತ್ತು ಕರ್ನಾಟಕ ರಾಜ್ಯ ದೇಶದ ಇತರೆ ರಾಜ್ಯಗಳಿಗೆ ಆದರ್ಶವಾಗಿ ಮಾದರಿ ರಾಜ್ಯವಾಗಿ ಇವತ್ತು ಮುಂದೆ ಹೋಗ್ತಾ ಇದೆ. ಆ ಕಾರಣಕ್ಕೋಸ್ಕರ ITBT ಇಲಾಖೆ ಸಚಿವರಿಗೆ ಮತ್ತು ಕರ್ನಾಟಕ ಸರ್ಕಾರಕ್ಕೆ ನಾನು ಅಭಿನಂದನೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಜಾಗತಿಕ ತಂತ್ರಜ್ಞಾನ ಕೇಂದ್ರದ ಮುಖಾಂತರ 57 ದೇಶ ಭಾಗವಹಿಸೋದ್ರ ಜೊತೆಗೆ ಏಷ್ಯಾದ ಅತಿ ದೊಡ್ಡ ಸಸ್ಟೇನಬಲ್ ಟೆಕ್ ಸಮಾವೇಶ ಇದನ್ನು ಮಾಡಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದ ITBT ಇಲಾಖೆ. ಮತ್ತು ಜಾಗತಿಕ ವ್ಯಾಪಾರದ ಕೈಗಾರಿಕಾ ಸಹಕಾರ ಸಮ್ಮೇಳನ ಸಹ ಮಾಡೋದ್ರ ಮೂಲಕ ಅನೇಕ ಹೂಡಿಕೆಗಳಿಗೆ ಈ ಇಲಾಖೆ ಅವಕಾಶವನ್ನು ಕೊಟ್ಟಿದ್ದಾರೆ. ಮತ್ತು ಕರ್ನಾಟಕದಲ್ಲಿ ಸೈಬರ್ ಸುರಕ್ಷಾ ನೀತಿಯನ್ನು 1/8/24 ಜಾರಿಗೆ ತಂದು ಇವತ್ತು ಅಲ್ಲೂ ಸಹ ಅನೇಕ ಬದಲಾವಣೆಗಳನ್ನ ITBT ಇಲಾಖೆ ಮಾಡಿದೆ. ಮತ್ತು ವಿಶೇಷವಾಗಿ ಇನ್ನು ಬೆಂಗಳೂರು ವಿಚಾರಕ್ಕೆ ಬಂದರೆ, ಇಲ್ಲಿ ಸಂಚಾರ ದಟ್ಟಣೆ ಮಾಡೋದಕ್ಕೆ ವಿಶೇಷವಾದಂಥ ಕಾರ್ಯಕ್ರಮವನ್ನು ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಬೆಂಗಳೂರು ಸಚಿವರು ಕೈಗೊಂಡಿದ್ದಾರೆ. ಹಾಗಾಗಿ ಬೆಂಗಳೂರಿನ ಅನೇಕ ಕ್ರಮಗಳನ್ನ ಅವರು ಕೈಗೊಂಡಿದ್ದಾರೆ ಅನ್ನೋ ಮಾತನ್ನು ಹೇಳ್ತಾ ಸುಮಾರು 1.7 ಲಕ್ಷ ಕೋಟಿ ರೂಪಾಯಿಗಳ ಕಾಮಗಾರಿಗಳು ಇವತ್ತು ಬೆಂಗಳೂರಿನಲ್ಲಿ ನಡೀತಾ ಇದೆ. ಆ ಕಾರಣಕ್ಕೆ ನಾನು ಬೆಂಗಳೂರು ಉಸ್ತುವಾರಿ ವಹಿಸಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳನ್ನ ಅಭಿನಂದನೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಮತ್ತು ವಿಶೇಷವಾಗಿ ಇವತ್ತೇನು ನಾವು ಯೋಜನೆ ಇಲಾಖೆ ಮುಖಾಂತರ ಏನು ಇಡೀ ರಾಜ್ಯದಲ್ಲಿ ಅನೇಕ ಮಂಡಳಿಗಳ ಮುಖಾಂತರ ಕೆಲಸ ಆಗ್ತಾ ಇದೆ,
KK ಅಭಿವೃದ್ಧಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿನಲ್ಲಿ ಕಾಂಗ್ರೆಸ್ ಸರ್ಕಾರ 5,000 ಕೋಟಿ ರೂಪಾಯಿಗಳು ಕೊಟ್ಟಿರ್ತಕ್ಕಂಥದ್ದು ಮೊನ್ನೆ ರಾಜ್ಯಪಾಲರು ಉಲ್ಲೇಖ ಮಾಡಿದ್ದಾರೆ ಮತ್ತು ಆ ಮೂಲಕ ಒಂದು ಸಂದೇಶವನ್ನು ಅವರು ಕೊಟ್ಟಿದ್ದಾರೆ. ಹಾಗಾಗಿ ಮೊನ್ನೆ ರಾಜ್ಯಪಾಲರಿಗೆ ನಾನು ಅಭಿನಂದನೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ರಮೇಶ್ ಬಾಬು 15 ನಿಮಿಷ ಆಯ್ತು, ಇನ್ನೆಷ್ಟು ಬೇಕು? ಇನ್ನೊಂದು 5-6 ನಿಮಿಷ, ನಾನು ಹೆಚ್ಚಿಗೆ ಸಮಯ ತಗೊಳ್ಳಲ್ಲ. ಅವೇನು ಹೇಳಿದ್ರೆ ಅದು ನಾನು ಮುಗಿಸ್ತೇನೆ. ವಿಶೇಷವಾಗಿ ಮಾನ್ಯ ರಾಜ್ಯಪಾಲರು ಸರ್ಕಾರದ ಎಲ್ಲ ಇಲಾಖೆಗಳ 1-2 ಇಲಾಖೆ ಇಲ್ಲ, ಅದು ತೋಟಗಾರಿಕೆ ಇರ್ಬೋದು, ಕೃಷಿ ಇರ್ಬೋದು, ನೀರಾವರಿ ಇರ್ಬೋದು, ಎಲ್ಲ ಇಲಾಖೆಗಳ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಮಂಡನೆ ಮಾಡಿದ್ದಾರೆ, ತಮ್ಮ ಸರ್ಕಾರದ ಉದ್ದೇಶವನ್ನು ತಿಳಿಸ್ಕೊಟ್ಟಿದ್ದಾರೆ. ಇವತ್ತು ಕೃಷಿ, ತೋಟಗಾರಿಕೆ, ರೇಷ್ಮೆ, ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಬೃಹತ್ ಮತ್ತು ಮಧ್ಯಮ ನೀರಾವರಿ, ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ, ಕಂದಾಯ ಇಲಾಖೆ, ಸಣ್ಣ ನೀರಾವರಿ, ಧಾರ್ಮಿಕ ದತ್ತಿ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ, ಗ್ರೇಟರ್ ಬೆಂಗಳೂರು ಅಥಾರಿಟಿ, ನಗರಾಭಿವೃದ್ಧಿ ಇಲಾಖೆ, ಕಾರ್ಮಿಕ ಇಲಾಖೆ, ಅರಣ್ಯ ಇಲಾಖೆ, ಇಂಧನ ಇಲಾಖೆ, ಸಾರಿಗೆ ಇಲಾಖೆ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಆರ್ಥಿಕ ಇಲಾಖೆ, ಅಲ್ಪಸಂಖ್ಯಾತರ ಇಲಾಖೆ, ವಸತಿ ಇಲಾಖೆ, ಲೋಕೋಪಯೋಗಿ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ, ಗೃಹ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ, ಉನ್ನತ ಶಿಕ್ಷಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಆರೋಗ್ಯ ಇಲಾಖೆ, ಕ್ರೀಡಾ ಮತ್ತು ಯೋಜನಾ ಇಲಾಖೆ, ಈ ರೀತಿಯಾಗಿ ಎಲ್ಲ ಇಲಾಖೆಗಳ ಏನು ಒಂದು ಇದುವರೆಗಿನ ಸಾಧನೆ ಇರ್ಬೋದು ಮತ್ತು ಮುಂದೆ ವಿಷನ್ ಡಾಕ್ಯುಮೆಂಟು ಏನು ಉದ್ದೇಶಗಳನ್ನ ಸರ್ಕಾರ ಇಟ್ಕೊಂಡಿದೆ ಇಷ್ಟನ್ನೂ ಸಹ ಸನ್ಮಾನ್ಯ ಗೌರವಾನ್ವಿತ ರಾಜ್ಯಪಾಲರು ತಮ್ಮ ಭಾಷಣದಲ್ಲಿ ತಿಳಿಸೋದ್ರ ಮೂಲಕ ಒಂದು ಮಾದರಿ ಭಾಷಣವನ್ನು ಮಾಡಿದ್ದಾರೆ ಅಂತೇಳಿ ನಾನು ಗೌರವಾನ್ವಿತ ರಾಜ್ಯಪಾಲರಿಗೆ ಅಭಿನಂದನೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ಮತ್ತೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಬಂದಿದೆ, 16ನೇ ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟಂತೆ ಅವರು ಒಂದು ಲೇಖನವನ್ನು ಬರೆದಿದ್ದಾರೆ. ಕೇಂದ್ರದಿಂದ ನಮ್ಗೆ ಏನೇನೋ ಹಣಕಾಸು ಸೌಲಭ್ಯಗಳು ದೊರಕಬೇಕಾಗಿದೆ, 15ನೇ ಹಣಕಾಸಲ್ಲಿ ಏನೇನೋ ಕೊಟ್ಟಂಥ ಶಿಫಾರಸುಗಳು ಜಾರಿಯಾಗಿಲ್ಲ, 16ನೇ ಹಣಕಾಸಲ್ಲಿ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೇವೆ ಅಂತೇಳಿ ಒಂದು ವಿಸ್ತೃತವಾದಂಥ ಲೇಖನವನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಪ್ರಜಾವಾಣಿ ಪತ್ರಿಕೆಯಲ್ಲಿ ಬರೆದಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಪಕ್ಷಾತೀತವಾಗಿ ರಾಜ್ಯದ ಅಭಿವೃದ್ಧಿಯ ಸಂಕಲ್ಪದೊಂದಿಗೆ ಎಲ್ಲ ನಾನು BJP ಮಿತ್ರರಿಗೂ ವಿನಂತಿಯನ್ನು ಮಾಡ್ತೇನೆ, ಕೇಂದ್ರದಲ್ಲಿ ಒತ್ತಡವನ್ನು ಹಾಕಬೇಕಾಗಿದೆ. ಯಾಕೆಂದರೆ ಈ ರಾಜ್ಯದ ಜನ 1999ರಿಂದ ಇಲ್ಲಿಯವರೆಗೆ ನಿರಂತರವಾಗಿ, ಅದು ಕಾರಣ ಏನೇ ಇರ್ಬೋದು, ಲೋಕಸಭೆಗೆ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು BJPಯವ್ರನ್ನ ಆಯ್ಕೆ ಮಾಡಿ ಕಳಿಸ್ತಾ ಇದ್ದಾರೆ. ಅವರು ಈ ರಾಜ್ಯಕ್ಕೆ ನ್ಯಾಯವನ್ನು ಕೊಡಬೇಕಾಗಿದೆ. ರಾಜ್ಯದ ವಿಚಾರ ಬಂದಾಗ, ರಾಜ್ಯದ ಅನುದಾನದ ವಿಚಾರ ಬಂದಾಗ, ರಾಜ್ಯದ ಯೋಜನೆಗಳ ವಿಚಾರ ಬಂದಾಗ ಅವರು ರಾಜ್ಯದ ಪರವಾಗಿ ಧ್ವನಿಯನ್ನು ಎತ್ತಬೇಕಾಗತ್ತೆ. ಇವತ್ತು ಕೇಂದ್ರ ಸರ್ಕಾರದಲ್ಲಿ ಪ್ರಮುಖವಾಗಿ ಸುಮಾರು 20ಕ್ಕಿಂತ ಹೆಚ್ಚು ಯೋಜನೆಗಳು ಅಲ್ಲಿ ಪೆಂಡಿಂಗ್ ಇದ್ದಾವೆ. ಕೈಗಾರಿಕೆ ಇರ್ಬೋದು, ಏರ್ಪೋರ್ಟ್ ಇರ್ಬೋದು, ಅಥವಾ ಬೇರೆ ಅನುದಾನಗಳಿರ್ಬೋದು, ಭದ್ರಾ ಮೇಲ್ದಂಡನೆ ಯೋಜನೆ ಇರ್ಬೋದು, ಬೆಂಗಳೂರು ವರ್ತುಲ ರೈಲ್ವೆ ಇರ್ಬೋದು, ಈ ರೀತಿಯಾಗಿ ಅನೇಕ ಯೋಜನೆಗಳಿಗೆ ಇವತ್ತು ಇನ್ನೂ ಸಹ ಅನುಮೋದನೆ ಸಿಕ್ಕಿಲ್ಲ. ನಿನ್ನೆ ಕೇಂದ್ರ ಸರ್ಕಾರದ ಸಚಿವರು ಲೋಕಸಭೆಯಲ್ಲಿ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಸದ್ಯಕ್ಕೆ 2ನೇ ಏರ್ಪೋರ್ಟು ಬೆಂಗಳೂರಿಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ರಾಜ್ಯದ ಹಿತದೃಷ್ಟಿಯಿಂದ ಬೆಂಗಳೂರಿನಲ್ಲಿ ಏನೋ ಒಂದು ಪ್ರಪೋಸಲ್ ಇವತ್ತು 2ನೇ ಏರ್ಪೋರ್ಟ್ ಇದೆ, ಅದನ್ನು ಕೊಡುವಂಥ ಪ್ರಯತ್ನಕ್ಕೆ ಎಲ್ಲರೂ ಸಹ ಒಕ್ಕೋಲಿನಿಂದ ಪ್ರಯತ್ನವನ್ನು ಹಾಕಬೇಕು ಅಂತೇಳಿ ಇವತ್ತೇನು ನಮಗೆ ರಾಜ್ಯಪಾಲರ ವಿಚಾರ ನಾವು ಸಾಕಷ್ಟು ಇವತ್ತು ತಾವು ಆಗಲೇ ಪ್ರಾಸ್ತಾವಿಕವಾಗಿ ಮಾತಾಡ್ತಾ ಹೇಳಿದ್ರಿ. ಕನ್ನಡಪ್ರಭ ಪತ್ರಿಕೆಯಲ್ಲಿ ಇವತ್ತು ಒಂದು ದೊಡ್ಡ ಲೇಖನವನ್ನೇ ಹಾಕಿದ್ದಾರೆ, ಅಂದರೆ ಒಂದು ವರದಿಯನ್ನು ಮಾಡಿದ್ದಾರೆ ನಮ್ಮ ಸದನ ನಡೆದಿಲ್ಲ ಅನ್ನೋ ಕಾರಣಕ್ಕೆ. ಅದು ನಮ್ಮ ವ್ಯತ್ಯಾಸಗಳು ಏನೇ ಇರಲಿ, ರಾಜ್ಯಪಾಲರ ವಂದನಾ ನಿರ್ಣಯದ ಸಂದರ್ಭದಲ್ಲಿ ಸರ್ಕಾರ ಅವ್ರಿಗೆ ಅಭಿನಂದನೆ ಹೇಳ್ತಕ್ಕಂಥದ್ದು, ಮತ್ತು ವಿರೋಧ ಪಕ್ಷದವರು ಅವ್ರಿಗೆ ಅವಕಾಶ ಸಿಕ್ತಂಥ ಸಂದರ್ಭದಲ್ಲಿ ನಮ್ಮ ವ್ಯತ್ಯಾಸಗಳಿದ್ದರೆ ಸರ್ಕಾರದ ಗಮನ ಸೆಳೆಯುವಂಥ ಮಾಡೋದಕ್ಕೆ ನಾವೊಂದು ಸಂಪ್ರದಾಯವನ್ನು ಹಾಕ್ಕೊಂಡು ಬಂದಿದ್ದೇವೆ. ಆ ನಿಟ್ಟಿನಲ್ಲಿ ನಾನು ಮಾನ್ಯ ವಿರೋಧ ಪಕ್ಷದ ಸಹಕಾರವನ್ನು ಕೋರ್ತಾ, ಇದೇನೋ ಮೊದಲಲ್ಲ, ಹಿಂದೇನೂ ಸಹ ಅನೇಕ ಸಂದರ್ಭಗಳಲ್ಲಿ ಇಲ್ಲಿ ರಾಜ್ಯಪಾಲರ ವಿಚಾರ ಚರ್ಚೆ ಆಗಿದೆ. ನಾನು ವಿಶೇಷವಾಗಿ ಮಾರ್ಚ್ 1956ರಲ್ಲಿ ಆದಂಥ ಒಂದು ಕೋಟ್ ಅಷ್ಟೇ. ಆವತ್ತು ಚೇರ್ಮನ್ ರವರು ಹೇಳ್ತಾರೆ, ಮಿಸ್ಟರ್ ಚೇರ್ಮನ್, ದ ಮೆಂಬರ್ ಕೆನಾಟ್ ಬ್ರಿಂಗ್ ದ ಗವರ್ನರ್ ಇನ್ ಟು ದ ಡಿಸ್ಕಷನ್ ಇನ್ ಎ ಪರ್ಸನಲ್ ಸೆನ್ಸ್. ಸಪೋಸ್ ಇನ್ ಆನರಬಲ್ ಮೆಂಬರ್ ಸೇ ಸಮಥಿಂಗ್ ಕಾಂಪ್ಲಿಮೆಂಟರಿ ಟು ದ ಗವರ್ನರ್ and another member opposite should say something disparaging, what would be the position? ಇದಕ್ಕೆ ಸಂಬಂಧಪಟ್ಟಂತೆ ಯಾವತ್ತು ಲಕ್ಷ್ಮಮ್ಮ ಅನ್ನೋರು ಒಂದು ಆಡಳಿತ ಪಕ್ಷದ ಪರವಾಗಿ ಅವರು ಮಾತಾಡ್ತಾರೆ. ಅದಾದ ನಂತರ ಮತ್ತೆ ಚೇರ್ಮನ್ ಹೇಳ್ತಾರೆ, ದಟ್ ಡಿಸ್ರೆಸ್ಪೆಕ್ಟ್ ಇಫ್ ಎನಿ ವಾಸ್ ಟು ದ ಹೆಡ್ ಆಫ್ ದ ಸ್ಟೇಟ್, ನಾಟ್ ಟು ದ ಮಹಾರಾಜ ಆರ್ ಜಯಚಾಮರಾಜೇಂದ್ರ ಒಡೆಯರ್. ಅಂದರೆ ಏನಕ್ಕೆ ನಾನು ಇದನ್ನು ಕೋಟ್ ಮಾಡ್ತೀನಿ ಅಂದರೆ,
ರಾಜ್ಯಪಾಲರ ಬಗ್ಗೆ ಚರ್ಚೆ ಆಗಿರ್ತಕ್ಕಂಥದ್ದು ಇದೇನು ಮೊದಲನೇ ಸಂದರ್ಭ ಅಲ್ಲ, ಹಿಂದೆನೂ ಸಹ ಚರ್ಚೆಗಳು ಆಗಿದೆ. ಆದರೆ ನಾವು ಗೌರವಾನ್ವಿತ ರಾಜ್ಯಪಾಲರಿಗೆ ಯಾವತ್ತೂ ಸಹ ಗೌರವನ ಕೊಟ್ಟಿದ್ದೇವೆ, ಇವತ್ತು ನಮ್ಮ ಸರ್ಕಾರ ಗೌರವನ ಕೊಡುತ್ತೆ. ಮತ್ತು ನಾನು ಭಾಳ ಸ್ಪಷ್ಟವಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ, ಇವತ್ತಿರ್ತಕ್ಕಂಥ ರಾಜ್ಯಪಾಲರು ಸರ್ಕಾರ ಜೊತೆ ಒಳ್ಳೆಯ ಬಾಂಧವ್ಯವನ್ನು ಇಟ್ಕೊಂಡಿದ್ದಾರೆ, ಅದರಲ್ಲೇನು ಎರಡನೇ ಮಾತಿಲ್ಲ. ಬೇರೆ ಬೇರೆ ಕಾರಣಕ್ಕೆ ಅವರೊಂದು ನಿಲುವುಗಳನ್ನ ಅವರು ಬೇರೆ ರೀತಿ ವ್ಯಕ್ತಪಡಿಸಿರ್ಬೋದು. ಇವತ್ತು ಮೊನ್ನೆ ಆದಂಥ ಗಣರಾಜ್ಯೋತ್ಸವದ ಸಂದರ್ಭದಲ್ಲೂ ಸಹ ಸರ್ಕಾರದ ಪರವಾಗಿ ಬಂದು ಅವರು ಭಾಷಣವನ್ನು ಓದಿದ್ದಾರೆ. ಮುಖ್ಯಮಂತ್ರಿಗಳೇ ಜೊತೆಯಲ್ಲಿ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಅದನ್ನು ಯಾವುದೇ ಸರ್ಕಾರ ಇರಲಿ ಕರ್ನಾಟಕದಲ್ಲಿ ಇಂಥ ಸಂಬಂಧಗಳನ್ನ ನಾವು ನಿರೀಕ್ಷೆ ಮಾಡ್ತೀವಿ. ಇವತ್ತು ಸರ್ಕಾರಿ ಕಮಿಷನ್ ರಿಪೋರ್ಟ್ ಬಂದಂಥ ಸಂದರ್ಭದಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ವಿರುದ್ಧ ದೊಡ್ಡ ಮಟ್ಟದ ಹೋರಾಟ ಮಾಡ್ತು. ರಾಜ್ಯಪಾಲರಿಗೆ ಅಧಿಕಾರ ಇರ್ತಕ್ಕಂಥದ್ದು ತಪ್ಪು, ಇಂತಿಂಥ ಅಧಿಕಾರಿಗಳನ್ನ ತೆಗಿಬೇಕು ಅಂತೇಳಿ BJPನೇ ಮುಂಚೆಯಲ್ಲಿ ನಿಂತ್ಕೊಂಡು ಸರ್ಕಾರಿ ಕಮಿಷನ್ ರಿಪೋರ್ಟ್ನ ಜಾರಿ ಮಾಡಬೇಕಂತ ಹೋರಾಟ ಮಾಡೋದಂಥದ್ದು. ಇವತ್ತು ಬೇರೆ ಬೇರೆ ಕಾರಣಕ್ಕೆ 2014 ನಂತರ ರಾಜ್ಯಪಾಲರ ಭವನ ಅಥವಾ ರಾಜ್ಯಪಾಲರ ದುರುಪಯೋಗ ಆಗ್ತಾ ಇದೆ ಅನ್ನೋ ಆರೋಪ ಬಂದಿದೆ. ಅದನ್ನು ಸರಿಪಡಿಸ್ಕೊಂಡು ಹೋಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಸಹ ಕೈ ಜೋಡಿಸ್ಬೇಕು ಅಂತ ಹೇಳ್ತಾ, ವಿಶೇಷವಾಗಿ ನಾನು ಈ ಏನು ವರದಿಯನ್ನು ಕೊಟ್ಟಿದ್ದಾರೆ, ಅಂದರೆ ಸರ್ಕಾರದ ಪರವಾಗಿ ಭಾಷಣವನ್ನು ಮಂಡನೆ ಮಾಡಿದ್ದಾರೆ, ಗೌರವಾನ್ವಿತ ರಾಜ್ಯಪಾಲರ ಭಾಷಣಕ್ಕೆ ವಂದನೆ ಸಲ್ಲಿಸ್ತಾ ಅದನ್ನು ಅನುಮೋದನೆ ಮಾಡ್ತಾ ಏನು ಐವಾನ್ ಡಿಸೋಜರ್ ಅವರು ಪ್ರಸ್ತಾವ ಮಾಡಿದ್ದಾರೆ ಅವರ ಸೂಚನೆಯನ್ನು ಅನುಮೋದಿಸಿ ನನ್ನ ಧನ್ಯವಾದಗಳನ್ನ ತಿಳಿಸ್ತೇನೆ. ನಮಸ್ಕಾರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.